ಖಾಲಿ ಪಾತ್ರೆಯೇ ಅತಿ ಹೆಚ್ಚು ಸದ್ದು ಮಾಡುವುದು. ಒಮ್ಮೆ ಬುದ್ಧ ತನ್ನ ಶಿಷ್ಯ ಆನಂದನ ಜೊತೆ ನಡೆದು ಹೋಗುತ್ತಿದ್ದಾಗ ಸಣ್ಣ ಹಳ್ಳವೊಂದರಲ್ಲಿ ನೀರು ಕುಡಿಯಲು ಹೋದನು. ಆದರೆ ಆಗ ತಾನೇ ಎತ್ತುಗಳು ಹಳ್ಳ ದಾಟಿದ್ದರಿಂದ ನೀರು ಕೆಸರಾಗಿತ್ತು. ಬುದ್ಧ ಸ್ವಲ್ಪ ಹೊತ್ತು ಮರದ ಕೆಳಗೆ ಸುಮ್ಮನೆ ಕುಳಿತು ಸ್ವಲ್ಪ ಸಮಯದ ನಂತರ ಕೆಸರು ಕೆಳಗೆ ಕುಳಿತು ನೀರು ತೆಳುವಾಯಿತು. ಆಗ ಬುದ್ಧ ಹೇಳಿದರು, ನೋಡು ಆನಂದ, ತಿಳಿ ನೀರು ಸಿಗಲು ನಾವು ಏನೂ ಮಾಡಬೇಕಿಲ್ಲ, ಸುಮ್ಮನೆ ಸ್ವಲ್ಪ ಹೊತ್ತು ಕಾಯಬೇಕು ಅಷ್ಟೇ. ನಮ್ಮ ಮನಸ್ಸು ಕೂಡ ಈ ಹಳ್ಳದ ನೀರಿನಂತೆ. ಗೊಂದಲ ಅಥವಾ ಕೋಪ ಬಂದಾಗ ಮನಸ್ಸು ಕೆಸರಾಗಿರುತ್ತದೆ. ಆಗ ನಾವು ತರಾತುರಿಯಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ಆದರೆ ಸ್ವಲ್ಪ ಸಮಯ ಮೌನವಾಗಿ ಕುಳಿತು ಕಾಯ್ದರೆ ಆಲೋಚನೆಗಳು ತಾನಾಗಿಯೇ ತಿಳಿಯಾಗುತ್ತವೆ. ಮೌನ ಎನ್ನುವುದು ಜಗತ್ತಿನ ಅತಿ ದೊಡ್ಡ ಉತ್ತರ. ತುಂಬಿದ ಕೊಡ ತುಳುಕುವುದಿಲ್ಲ, ಆದರೆ ಖಾಲಿ ಪಾತ್ರ ಸದ್ದು ಮಾಡುತ್ತದೆ. ನಮಗೆ ಅರಿವಿಲ್ಲದ ವಿಷಯಗಳ ಬಗ್ಗೆ ವಾದ ಮಾಡುವ ಬದಲು ಮೌನವಾಗಿ ಸತ್ಯವನ್ನು ಹುಡುಕಬೇಕು. ತಾಳ್ಮೆಯಿಂದ ಕಾಯುವವನಿಗೆ ಮಾತ್ರ ಜೀವನದ ಸಾರ ತಿಳಿಯುತ್ತದೆ. ಅತಿಯಾದ ಅವಸರ ನಮ್ಮ ವಿವೇಕವನ್ನು ಮರೆಯ ಮಾಡುತ್ತದೆ ಎಂಬುದು ಈ ಘಟನೆ ನೆನಪಿಸುತ್ತದೆ. ಭಗವಾನ್ ಬುದ್ಧ ಹೇಳಿದ ಮಾತು ಇದು. ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.